ಮಳೆ ಬಂದು ಇದರಿಂದ ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಯಾರು ಜವಾಬ್ದಾರಿ? ಯು ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಸಾರ್ವಜನಿಕವಾದಂತಹ ನಾಗರಕ್ತೇಶ್ವರ ಇರ್ತಕ್ಕಂಥ ಒಂದು ದೈವಸ್ಥಾನ. ಈ ದೈವಸ್ಥಾನಕ್ಕೆ ಹೋಗುವಂಥ ರಸ್ತೆ ಮೊದಲು ಹೇಗಿತ್ತು, ಈಗ ಹೇಗಿದೆ ಅಂತೇಳಿ ನೋಡ್ಬೋದು. ಹೊಸ ಎಲ್ಲ ನಮಗೆ ಕ್ಲಿಯರ್ ಆಗಬೇಕು, ಅದು ಕ್ಲಿಯರ್ ಆಗಬೇಕು. ಕೃಷ್ಣಮೂರ್ತಿ ರೆಡ್ಡಿ ಅಂತ ಹೇಳುವ ನಮಗೆ ಗದರಿಸ್ತಾರಲ್ಲ, ಬರಲಿ ಅವರು ಸ್ಪಾಟಿಗೆ. 12 ವರ್ಷದಿಂದ ನಾವು ಅಷ್ಟು ತಾಳ್ಮೆಯಿಂದ ನಾವು ಇಲ್ಲಿ ಕೋಆಪರೇಟ್ ಮಾಡಿದ್ದೇವೆ ನಗರಸಭೆಗೆ. ಇನ್ನು ಮಳೆ ಬಂದ್ರೆ ಅದು ಪೂರ್ತಿಯಾಗಿ ಇನ್ನು ಸಾಂಕ್ರಾಮಿಕ ರೋಗಗಳು ಹರಡುವಂತ ಸಾಧ್ಯತೆ ಇದೆ. ಪ್ರೈವೇಟ್ ಟಿಪ್ಪರ್ನವರು ಬಂದು ತ್ಯಾಜ್ಯವನ್ನು ತಗೊಂಡು ಬಂದು ಇಲ್ಲಿ ಸುರಿತಾ ಇದ್ದಾರೆ. ಈಗ ನಾವು ನಗರಸಭೆ ಅಧಿಕಾರಿಗಳ ಹೊತ್ತಿಗೆ ಮಾತಾಡುವಾಗ ಅಲ್ಲಿಯ ಇಂಜಿನಿಯರ್ ನಮ್ಮನ್ನೇ ಗದರಿಸ್ತಾರೆ. ನಾವು ಕಟ್ಟುವಂತ ಟ್ಯಾಕ್ಸ್ ನ ಇದರಿಂದ ಅವರಿಗೆ ಇದಾಗುವ ಆಗಿರುವಾಗ ಲೋಕಲೈಟ್ಸ್ ನವರೊಟ್ಟಿಗೆ ಆ ರೀತಿ ಮಾತಾಡೋದು, ರೂಡ್ ಆಗಿ ಮಾತಾಡೋದು ಅವ್ರು ಫಸ್ಟ್ ಆಫ್ ಆಲ್ ರಾಂಗ್. ಅಲ್ಲಿ ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಅವ್ರು ಮಾತಾಡೋದಲ್ಲ, ಇಲ್ಲೇ ಜನಸಾಮಾನ್ಯರ ಸಮಸ್ಯೆಯನ್ನು ಅವ್ರು ತಿಳ್ಕೊಳ್ಳಿ ಬಂದಿಲ್ಲಿ. ಲ್ಯಾಂಡ್ ಸೈಡ್ ಫಿಲ್ ಅಂತ ಹೆಸರಿಟ್ಟುಕೊಂಡು ಇವತ್ತು ಮತ್ತೆ ಡಂಪಿಂಗ್ ಯಾರ್ಡಿನತ್ತ ಮುಖ ಮಾಡ್ತಾ ಇದೆ. ಸಾರ್ವಜನಿಕರೊಟ್ಟಿಗೆ ಹೋಗಿ ಕಮಿಷನರ್ ಹತ್ರ ನಾವು ಮಾತಾಡುವಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಇದನ್ನು ಹೊರಗಡೆ ಹಾಕುದಿಲ್ಲ ಅಂತ ಹೇಳಿದ್ರು. ಬಟ್ ಈಗ ಹೊರಗಡೆ ಹಾಕಿದ್ದಾರೆ, ಕಸ ಹೊರಗೆ ಬರುದಿಲ್ಲ ಅಂತ ಹೇಳಿದ್ದಾರೆ. ನೋಡಿ ರಸ್ತೆಯಲ್ಲಿ ನಾನು ತೋರಿಸ್ತೇನೆ. ಶಬರಿ ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ ನಾನು. ಇದನ್ನ ಹಾಕುವ ವಿಷಯ ಅಲ್ಲ ಸರ್, ಹಾಕುವಾಗ ಪೂರ್ತಿ ರೋಡ್ ಅಲ್ಲಿ ಕಸನ್ನು ಚೆಲ್ಲಿಕೊಂಡು ಹಾಕ್ತಾರಲ್ಲ. ನಾನು ಮಾತ್ರ ನಿನ್ನೆ ಹೇಳಿದ್ರೆ ಶಬರಿ ಅವ್ರ ಹತ್ರ ಮೊನ್ನೆ ಅಷ್ಟು ಮಾತಾಡಿದ್ದೇವೆ ನಾವು. ಯಾಕೆ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ? ಶಬರಿ ಇಂಜಿನಿಯರ್ ಹತ್ರ ಮಾತಾಡುವಾಗ ಹೇಳ್ತಾರೆ ಯಾರು ಇಲ್ಲಿ ಕಸ ತಂದಾಕೋರು ಇದನ್ನಲ್ಲಿ, ಇದು ಡ್ರೈನೇಜ್ ಇದು ತಾನೇ. ಇಲ್ಲ ಮ್ಯಾಮ್, ಇದು ನಮ್ಮ ಪ್ಲಾಸ್. ನೀವು ಹಾಕಿದ್ರಿ, ಮಳೆ ಬಂದು ಇದರಿಂದ ಏನಾದರೂ ಹೆಲ್ತ್ ಇಶ್ಯೂಸ್ ಆದ್ರೆ ಯಾರು ಜವಾಬ್ದಾರಿ? ನೀವು ಯು ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಇದರಿಂದ ಮಳೆ ಬಂದು ಏನಾದರೂ ಸಾಂಕ್ರಾಮಿಕ ರೋಗಗಳಿಗೆ 10 ಅಷ್ಟು ಮನೆಗಳಿದೆ, ಯಾರು ತಗೊಳ್ತೀರಿ ರೆಸ್ಪಾನ್ಸಿಬಿಲಿಟಿ? ಯಾರಾದ್ರೂ ಅಥವಾ ನಿಮ್ಮ ನಿರ್ಲಕ್ಷ್ಯದಿಂದ ಇದಾಗ್ತದ ಅಂತ ನನಗೆ ಬೇಕಾದ್ದು. ಯಾಕೆಂದ್ರೆ ಇಲ್ಲಿ ಇಲ್ಲಿ ಕೇಳಿ, ನಾನು ಜನಪ್ರತಿನಿಧಿಯಾಗಿ ಫಸ್ಟ್ ಇಲ್ಲಿ ಓಟುಗೆ ನಿಂತದ್ದು ಇದರ ಡಂಪಿಂಗ್ ಯಾರು ಶಿಫ್ಟ್ ಮಾಡಬೇಕು ಅಂತೇಳಿ ನನ್ನನ್ನು ಮತದಾರರು ಗೆಲ್ಲಿಸಿದ್ದು. ಬಿಡಿ, ನಂತರ ಸ್ವಚ್ಛ ಪುತ್ತೂರು ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಪೋರ್ಟ್ ಮಾಡಿದ್ವು. ಇಲ್ಲಿ ಇವರು ನೊಣ ಬರ್ತದೆ, ವಾಸನೆ ಬರ್ತದೆ ಎಲ್ಲ ಹೇಳಿದ್ರು, ಅದನ್ನು ಕೇಳಲಿಲ್ಲ. ಈಗ ಸ್ವಚ್ಛ ಭಾರತ ಆಗ್ಲೇಬೇಕು. ಯಾವಾಗ ಇದು ಡಂಪಿಂಗ್ ಯಾರ್ಡ್ ಇತ್ತ, ಇದು ಡಂಪಿಂಗ್ ಯಾರ್ಡ್ ಅಂತ ಹೇಳಬಾರ್ದು, ಲ್ಯಾಂಡ್ ಫಿಲ್ ಸೈಟ್ ಅಂತ ಹೇಳಬೇಕು ಅಂತ ಒಂದು ಹೆಸರು ಸಾಯಿತು. ಮತ್ತೆ ಆದ್ರೆ ಇದು ಪರ್ಮನೆಂಟ್ ಆಗಿ ಇಲ್ಲಿ ಡಂಪಿಂಗ್ ಯಾರ್ಡೇ ಆಗ್ತಾ ಇದೆ. ಈಗ ನಮ್ಮ ಅಧಿಕಾರ ಮುಗಿದು 7-8 ತಿಂಗಳಾಗಿದೆ ನವೆಂಬರಲ್ಲಿ. ಅದರ ನಂತರ ಇದೆಲ್ಲ ಆದ ಕಥೆಗಳು. ಇದನ್ನು ಅಧಿಕಾರಿಗಳು ಗಮನಿಸಬೇಕು. ಬಹುಶಃ ಅಧಿಕಾರಿಗಳಿಗೆ ಮತ್ತೆ ನಿಮಗೆ ಕಮ್ಯುನಿಕೇಶನ್ ಇಲ್ವಾ ಏನ, ಇವರಿಗೆ ಜನರ ಮೇಲೆ ನಮ್ಮ ಮೇಲೆಯೇ ಸಂಶಯ ಬರುವ ಹಾಗೆ ಇದೆ ಅಂತೇಳಿ. ಅಲ್ಲಿ ತನಕ ಕಸ ನಿನ್ನೆ ಬಿದ್ದಿತ್ತು. ನಿನ್ನೆ ಆಫೀಸರ್ ಹತ್ರ, ಚಬದಿಯವರ ಹತ್ರ ಇದು ಮಾಡಿ ಸ್ವಲ್ಪ ಕ್ಲೀನ್ ಮಾಡಿದ್ರು. ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದಕ್ಕೆ ಇಲ್ಲೆಲ್ಲ ಸ್ವಲ್ಪ ತೆಗೆಸಿದ್ರು. ಒಂದು ಕ್ವಶನ್ ಕೇಳ್ತಾನೆ ನಿಮಗೆ. ಇದೊಂದು ಸಾರ್ವಜನಿಕವಾದಂತಹ ನಾಗರಕ್ತೇಶ್ವರ ಇರ್ತಕ್ಕಂಥ ಒಂದು ದೈವಸ್ಥಾನ. ಈ ದೈವಸ್ಥಾನಕ್ಕೆ ಹೋಗುವಂತ ರಸ್ತೆ ಮೊದಲು ಹೇಗಿತ್ತು, ಈಗ ಹೇಗಿದೆ ಅಂತೇಳಿ ನೋಡ್ಬೋದು ನೀವು. ಅದು ದಾರಿ ಅಲ್ಲ ಅಂತ ಅದು ಬಿಡಿ, ಪ್ರೈವೇಟ್ ಗಾಡಿ ಅವ್ರು ತಂದು ರಾಜಕಾಲುವೆದನ್ನು ಹಾಕ್ತಾ ಇದ್ದಾರೆ ಅಲ್ಲಿ. ಇಂಜಿನಿಯರಿಗೆ ಫೋನ್ ಮಾಡಿ ಕೇಳುವಾಗ ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಡಂಪಿಂಗ್ ನಮ್ಮ ನಗರಸಭೆ ಚರಂಡಿಯಲ್ಲಿರುವ ಎಲ್ಲ ಇದು ಇಲ್ಲಿ 2 ದಿವಸ ಹಿಂದೆ ಹಾಕ್ತಾ ಇದ್ದಾರೆ. ನೋಡಿ ಯಾವ್ದು ಬೇಡ ಬೇಡಿ, ಇದು ರಸ್ತೆ ಅಲ್ಲ, ಇದು ರಸ್ತೆ. ಇದು ನೋಡಿ ಕಸ ಯಾವ ರೀತಿ ಇದೆ ಅಂತೇಳಿ ನೋಡಿ. ಸ್ವಚ್ಛ ಪುತ್ತೂರು ಅಂತ ಹೇಳ್ತೇವೆ, ಇದು ಸ್ವಚ್ಛ ಪುತ್ತೂರಾ? ಅಲ್ಲ, ನಿಮಗೆ ಇದಕ್ಕೆ ಒಂದು ಕವರ್ ಏನಾದ್ರು ಮಾಡ್ಲಿಕ್ಕೆ ಆಗೋದಿಲ್ವಾ? ಇಲ್ಲ ಮ್ಯಾಮ್, ಅದು ಇವಾಗ ರೈಟ್ ನಾವು ಸ್ವಲ್ಪ ಅದು ಡ್ರೈ ಆಗ. ಸರ್ ನಾನೊಂದು ಹೇಳ್ತೇನೆ, ನೀವು ಏನೇ ಮಾಡೋ ಮುಂಚೆ ಅದಕ್ಕೆ ಒಂದು ಪ್ಲಾನ್ ಮಾಡ್ತೀರಿ, ರೈಟ್? ಪ್ಲಾನ್ ನ ಪ್ರಕಾರ ಮಾಡಬೇಕು, ರೈಟ್? ಇದು ನೀವು ಜಸ್ಟ್ ಡಂಪ್ ಮಾಡಿದ್ದೀರಿ ಅಷ್ಟೇ ಬಿಟ್ಟು ಇದಕ್ಕೆ ಯಾವುದೇ ಪ್ಲಾನ್ ನೀವು ರೆಡಿ ಮಾಡಲಿಲ್ಲ. ಅಂದ್ರೆ ಒಂದು ಕವರ್ ಮಾಡಬೇಕು, ಅದು ಮಾಡಲಿಲ್ಲ ನೀವು. ಯಾವುದನ್ನು ಮಾಡಲಿಲ್ಲ ನೀವು. ಇನ್ನೊಂದು ಪ್ರೈವೇಟ್ ಗಾಡಿ ಅವ್ರು ತಂದು ಹಾಕ್ತಾ ಇದ್ದಾರೆ. ಇದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು. ತ್ಯಾಜ್ಯ ಸಂಸ್ಕರಣ ಘಟಕ STP ಇದು ಏನಾಯ್ತು? ಇದು 10 ತಿಂಗಳಾಯ್ತು. ಇದು ಅದು ನಮ್ದಲ್ಲ, ನಾವು ನಮ್ದು ಇದು ಮಾಡ್ತಾ ಇದ್ದಾರೆ ಪ್ರಾಜೆಕ್ಟ್. ಅದೇ ಹೇಳಿದ್ದು, ಜನಗಳ ಟ್ಯಾಕ್ಸ್ ನ ಹಣವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ನನಗೆ ಗೊತ್ತಿಲ್ಲ ಮ್ಯಾಮ್, ನಮ್ದು ಬರೀ ಹಳೆ ಕಸ ಮಾತ್ರ. ದೊಡ್ಡ ಹೋಲ್ ಇದೆ ಇದಕ್ಕೆ. ಮಕ್ಕಳು ಆಟ ಆಡ್ತಾರೆ, ಮಕ್ಕಳು ಎಲ್ಲಾದ್ರೂ ಬಂದು ಏನಾದ್ರೂ ಬಿದ್ದು ನಾಳೆ ಕೈಕಾಲು ಮುರಿದು ಜೀವಕ್ಕೆ ಏನಾದ್ರೂ ಹಾನಿ ಆದ್ರೆ ಯಾರು ಜವಾಬ್ದಾರಿ? ಸೈಡ್ ನೆಟ್ ಕಟ್ಟಿದ್ರಿ ಒಳಗೆ ಹಾಕ್ಲಿಕ್ಕೆ, ಅದು ವಾಪಸ್ ತಂದು ನೋಡಿ. ಇವತ್ತು ಎಷ್ಟು ಜನ ಗೊತ್ತು, ಇದು ಅಲ್ಲ ರೋಡ್ ಅಲ್ಲ, ಹೋಗುವ ರೋಡ್ ಅಲ್ಲ ಅಂತ ಹೇಳಿ ಅಷ್ಟು ದೇವಸ್ಥಾನ ಅಂದ್ರೆ ದೇವರದೊಂದು ನಮಗೆ ಇದ್ವೇ ಇಲ್ಲ. ದೇವಸ್ಥಾನಕ್ಕೆ ಒಂದು ಅದರದ್ದೇ ಆದ ಪಾವಿತ್ರ್ಯ ಅಂತ ಏರಿಯಾ, ಮುಸ್ಲಿಮ್ಸ್ ಏರಿಯಾ ಗೊತ್ತಾಗ್ತಿತ್ತು ನಿಮಗೆ. ಈಗ ನಮ್ದು ಒಂದೇ ತೀರ್ಮಾನ ಇರೋದು, ನಮಗೆ ಇದು ಕ್ಲಿಯರ್ ಆಗಬೇಕು, ಇಲ್ಲಿದ್ದಂತ ಎಲ್ಲ ಕಸ ಕ್ಲಿಯರ್ ಆಗಬೇಕು, ಅದು ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗೋವರೆಗೆ ನಾವು ಇಲ್ಲಿ ನಗರಸಭೆಗೆ ಯಾವುದೇ ಗಾಡಿಯನ್ನು ಬರಲಿಕ್ಕೆ ಬಿಡುವುದಿಲ್ಲ. ಇದು ನಮ್ದು ನಿರ್ಧಾರ. ಇವತ್ತು ನಾವು ಈಗಲೇ ಕುತ್ಕೊಳ್ತೇವೆ ಅಲ್ಲೇ. ಕೃಷ್ಣಮೂರ್ತಿ ರೆಡ್ಡಿ ಅಂತ ಹೇಳುವ ನಮಗೆ ಗದರಿಸ್ತಾರಲ್ಲ, ಬರಲಿ ಅವರು ಸ್ಪಾಟಿಗೆ.
ಬಂದು ಇಲ್ಲಿ ಕೂತ್ಕೊಳ್ಳಿ, ಅವರಿಗೆ ಮನೆ ಮಾಡಿ ಕೊಡ್ತೇವೆ ನಾವು. ಒಂದು 5 ತಿಂಗಳು ಕೂತ್ಕೊಳ್ಳಿ, ಇಲ್ಲಿ ಗೊತ್ತಾಗ್ತದೆ ಅವರಿಗೆ ಇಲ್ಲಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಇತ್ತೀಚಿನ ಕೆಲ ದಿನಗಳಿಂದ ನಮಗೆ ಇಲ್ಲಿ ಡಂಪಿಂಗ್ ಯಾರ್ಡ್ನ ಇದರಿಂದ ಸಮಸ್ಯೆ ಆಗ್ತಾಯಿದೆ. ನಾವು ಸ್ಥಳೀಯ ನಿವಾಸಿಗಳು ಇಲ್ಲೆಲ್ಲ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋದನ್ನು ಸ್ಪಷ್ಟವಾಗಿ ನಾವು ನೋಡ್ಬೋದು. ದೈವಸ್ಥಾನಕ್ಕೆ ಹೋಗುವಂಥ ರಸ್ತೆಯಲ್ಲಿ ಪೂರ್ತಿಯಾಗಿ ಕಸವನ್ನು ಹಾಕಿ ದೈವಸ್ಥಾನಕ್ಕೆ ಅಶೌಚ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಗರಸಭೆಯಿಂದ. ಈ 6 ತಿಂಗಳಿಂದ, ಇದಕ್ಕಿಂತ ಮುಂಚೆ ಕೂಡ ನಾವು ನಗರಸಭೆಗೆ ಹೋಗಿ ಅಲ್ಲಿಯ ಚೀಫ್ ಆಫೀಸರ್ ಜೊತೆ ಕೂತ್ಕೊಂಡು ಮಾತಾಡಿದ್ದೇವೆ. ಒಳಗಿನ ಯಾವುದೇ ಕಸವನ್ನು ಹೊರಗಡೆ ಹಾಕುವುದಿಲ್ಲ ಅಂತ ಹೇಳೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ಈ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಅಂತ ಹೇಳಿ ಇದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದರು. ಇದು ಈಗ ನೆನೆಗೆ ಅಲ್ಲಿಗೆ ಬಿದ್ದಿದೆ, ಯಾವುದೇ ಪ್ರೊಸೆಸ್ ಇಲ್ಲ. ಆನಂತರ ಒಳಗಿನ ಕಸವನ್ನೆಲ್ಲ ತಗೊಂಡು ಬಂದು ಹೊರಗಡೆ ಹಾಕ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲಿ ಇನ್ನು ಮಳೆ ಬಂದರೆ ಅದು ಪೂರ್ತಿಯಾಗಿ ಇನ್ನು ಸಾಂಕ್ರಾಮಿಕ ರೋಗಗಳು ಹರಡುವಂಥ ಸಾಧ್ಯತೆ ಇದೆ. ಅದರೊಟ್ಟಿಗೆ ಇನ್ನೊಂದು ಏನಂತ ಹೇಳಿದರೆ, ಯಾವುದೋ ಒಂದು ಪ್ರೈವೇಟ್ ಟಿಪ್ಪರ್ನವ್ರು ಬಂದು, ಅರ್ತ್ ಮೋರ್ಸ್ನವ್ರು ಬಂದು ರಾಜಕಾಲುವೆಯಿಂದ ತಂದಂತಹ ಈ ತ್ಯಾಜ್ಯವನ್ನು ತಗೊಂಡು ಬಂದು ಇಲ್ಲಿ ಸುರಿತಾ ಇದ್ದಾರೆ. ನಿಮ್ಮ ಹಿಂದುಗಡೆ ಕಾಣ್ತಾ ಇದೆ, ಅಲ್ಲಿ ಸುರಿದಿದ್ದಾರೆ. ಇದರ ಬಗ್ಗೆ ನಾವು ನಗರಸಭೆ ಅಧಿಕಾರಿಗಳೊಟ್ಟಿಗೆ ಮಾತಾಡುವಾಗ ಅಲ್ಲಿಯ ಇಂಜಿನಿಯರ್ ನಮ್ಮನ್ನೇ ಗದರಿಸ್ತಾರೆ. ನಿಮಗೆ ಆಗೋದಿದ್ರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅಂತೇಳಿ ನಮ್ಮನ್ನೇ ಗದರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬಂದು ಇಲ್ಲಿ ಕೂತ್ಕೊಳ್ಳಿ, ಒಂದು 5 ತಿಂಗಳು ಕೂತ್ಕೊಳ್ಳಿ, ನಾವು ಇಲ್ಲಿ ಅವರಿಗೆ ಮನೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೇವೆ. ಇಲ್ಲಿಯ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳೋದನ್ನು ಅವ್ರು ನೋಡಬೇಕು ಅಧಿಕಾರಿಗಳು. ಅಲ್ಲಿ AC ರೂಮಲ್ಲಿ ಕೂತ್ಕೊಂಡು ಅವ್ರು ಮಾತಾಡೋದಲ್ಲ, ಇಲ್ಲಿಯ ಜನಸಾಮಾನ್ಯರ ಸಮಸ್ಯೆಯನ್ನು ಅವ್ರು ತಿಳ್ಕೊಳ್ಳಿ. ಬಂದಿಲ್ಲಿ ಯಾವುದೋ ಒಂದು ನಗರಸಭೆ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಯಾವುದೋ ಒಂದು ಪ್ರೈವೇಟ್ ಗಾಡಿ ತಗೊಂಡು ಬಂದು ಏನೆಲ್ಲ ಇಲ್ಲಿ ಹಾಕ್ತದಂತಿದ್ರೆ ಹಾಗೆ ನಗರಸಭೆಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಈಗ ನಗರಸಭೆಗೆ ಸಂಬಂಧಪಟ್ಟಂಥ ಜಾಗ ಅಂತ ಇದು. ಆ ಜಾಗದಲ್ಲಿ ಅವರಿಗೆ ನಗರಸಭೆಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ಯಾವುದೋ ಒಂದು ಹೊರಗಿನ ಗಾಡಿಯನ್ನು ತಂದು ಹಾಕುವಾಗ ಅವರು ಅದಕ್ಕೆ ಜವಾಬ್ದಾರರು ಇಲ್ಲ ಅಂತ ಇದ್ದರೆ ನಾವು ಅದಕ್ಕೆ ಏನು ಮಾಡಲಿಕ್ಕಾಗ್ತದೆ? ನಾವು ಅದಕ್ಕೆ ಈಗ ಒಂದು ನಿರ್ಧಾರ ತಗೊಂಡಿದ್ದೇವೆ. ನಾವು ಸ್ಥಳೀಯರೆಲ್ಲ ಸೇರಿ ಈಗ ಇಷ್ಟವರೆಗೆ ಗಾಡಿ ಬಂದಿದೆ ಅವರದ್ದು ಕಸದ್ದು. ಇದನ್ನು ಇವತ್ತಿನ ಒಳಗೆ ನಮ್ಮ ನಗರಸಭೆ ಎಲ್ಲ ಅಧಿಕಾರಿಗಳು ಈಗ ಬರಬೇಕು ಸ್ಪಾಟಿಗೆ. ಇಲ್ಲೇ ಹಾಕುವಂಥದ್ದು ಎಲ್ಲ ತಂದು ಈಗ ಆಚೆಗೆ ಹೋಗ್ತಾ ಇಲ್ಲ, ಸೆಗೆಗೆ ಕರೆಕ್ಟಾಗಿ ಹಾಕ್ತಾ ಇಲ್ಲ, ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತೇಳಿ ನೋಡ್ಬೋದು ನೀವು. 100 ಮೀಟರ್ ಇಲ್ಲಿ ಎಷ್ಟು ಮನೆ ಇದೆ ಅಂತ ಸಹ ನೋಡ್ಬೋದು. ಇದು ನಾವು ನಿನ್ನೆ ಮೊನ್ನೆಯಲ್ಲಿ ಮಾಡ್ತಾ ಇರುವಂಥ ಪ್ರತಿಭಟನೆ ಅಲ್ಲ, 12-13 ವರ್ಷಗಳಿಂದ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಹಿಂದಿನ ಚೀಫ್ ಆಫೀಸರ್ ಇರುವಾಗ ನಮಗೆ ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರು, ನಾವು ಅವರಿಗೆ ಕೋಆಪ್ರೇಟ್ ಮಾಡಿದ ಕಾರಣದಿಂದಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲಿಲ್ಲ. ಬಟ್ ಈ ಒಂದು 6-7 ತಿಂಗಳಿಂದ ನಮಗೆ ಈಗ ಸಮಸ್ಯೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನೊಂದು ಹಾಕಿದ್ದಾರೆ, ದೈವಸ್ಥಾನಕ್ಕೆ ಹೋಗುವಂಥ ಇದರಲ್ಲಿ ಹಾಕಿದ್ದಾರೆ, ಓಪನ್ ಆಗಿ ಹಾಕಿದ್ದಾರೆ. ಕಾಗೆ ನಾಯಿ ಎಲ್ಲ ತಗೊಂಡು ಬಂದು ಮನೆಗೆ ಹಾಕುವಂಥದ್ದು, ರಸ್ತೆಯಲ್ಲಿ ಯಾವ ರೀತಿ ಕಸ ಚೆಲ್ಲಿಕೊಂಡು ಹೋಗಿದ್ದಾರೆ ಅಂತ ಹೇಳೋದನ್ನು ನೋಡ್ಬೋದು. ಅದರ ಹಾಗೆ ಪ್ರೈವೇಟ್ ಲಾರಿ ಯಾವ ರೀತಿ ಬಂದಿದೆ ಅಂತ ಹೇಳೋದು ಕೂಡ ನಮ್ಮ ಹತ್ರ CC ಕ್ಯಾಮರಾ ಫುಟೇಜ್ ಕೂಡ ನಮ್ಮ ಹತ್ರ ಇದೆ. ಅದನ್ನು ಬೇಕಿದ್ರೆ ನಾವು ಒದಗಿಸ್ತೇವೆ. ಈಗ ನಮ್ಮದು ಒಂದೇ ಡಿಮಾಂಡ್ ಇರೋದು, ನಗರಸಭೆ ಅಧಿಕಾರಿಗಳೆಲ್ಲ ಬರಬೇಕೀಗ. ಬರುವವರೆಗೆ ನಾವು ನಗರಸಭೆಯಿಂದ ಯಾವುದೇ ತ್ಯಾಜ್ಯವನ್ನು ಇಲ್ಲಿಗೆ ಬರಲಿಕ್ಕೆ ಬಿಡುವುದಿಲ್ಲ. ನಮ್ಮ ಮೇಲೆ ಕೇಸ್ ಆದರೂ ತೊಂದರೆ ಇಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿದರೂ ತೊಂದರೆ ಇಲ್ಲ. ನಾವು ಇಲ್ಲಿ ಕೂತ್ಕೊಳ್ಳೋದಂತ ಇವತ್ತು ಖಂಡಿತ ನಗರಸಭೆ ಅಧಿಕಾರಿಗಳು ಬರಲೇಬೇಕು. ಇವತ್ತು ಸುಮಾರು ನವೆಂಬರಿಂದ ನಂತರ ನಮಗೆ ಆಡಳಿತ ಅಧಿಕಾರ ಮುಗಿದಿದೆ. ನಂತರದ ದಿನಗಳಲ್ಲಿ ಬಹುಶಃ ಇದೇನು ಲ್ಯಾಂಡ್ ಸೈಡ್ ಫಿಲ್ ಅಂತ ಹೆಸರಿಟ್ಟುಕೊಂಡು ಇವತ್ತು ಮತ್ತೆ ಡಂಪಿಂಗ್ ಯಾರ್ಡಿನತ್ತ ಮುಖ ಮಾಡ್ತಾ ಇದೆ. ಇಲ್ಲಿ ಸಾರ್ವಜನಿಕರು ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇತ್ತೀಚಿನ ಒಂದು 3-4 ತಿಂಗಳಲ್ಲಿ ಡಂಪಿಂಗ್ ಯಾರ್ಡಿನ ಹೊರಗೆ ಬೇಕಾಬಿಟ್ಟಿ ಕಸಗಳನ್ನು ಹಾಕಿ ಒಳಗಡೆ ಕಸಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ. ನಮ್ಮ ನಗರಸಭೆಯ ರಾಜಕಾಲುವೆಗಳು ಎಲ್ಲೆಲ್ಲಿದೆಯೋ ಅಲ್ಲಿಯ ಎಲ್ಲ ಕಸಗಳನ್ನು ತಂದ ಇವತ್ತು ನಮ್ಮ ಇಲ್ಲಿ ಈ ಮನೆ ಹತ್ತಿರ ಹಾಕ್ತಾ ಇದ್ದಾರೆ. ಇದು ಈ ಬಿಸಿಲು ಬರುವಾಗ ಕಾಗೆಗಳೆಲ್ಲ ಆ ಕೆಲವು ಮನೆಗಳಿಗೆ ಬೇಡದ ವಸ್ತುಗಳನ್ನು ತಗೊಂಡೋಗಿ ಹಾಕಿ ಇಲ್ಲಿ ಒಂದು ಅನಾರೋಗ್ಯ ಬರುವ ಪರಿಸ್ಥಿತಿಯಲ್ಲಿ ಈ ಒಂದು ಪರಿಸ್ಥಿತಿ ಇದೆ. ಬಹುಶಃ ನನಗೆ ಬಹಳ ಬೇಜಾರಾಗ್ತಾ ಇದೆ. ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ DC ಇದ್ದಾರೆ. ಇಷ್ಟ ತನಕ ಇಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಅಧಿಕಾರಿಗಳು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ವಾ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಎಲ್ಲ ಸಾರ್ವಜನಿಕರನ್ನು ಕರ್ಕೊಂಡೋಗಿ ಎಲ್ಲ ಮನವಿಗಳನ್ನು DCಗೆ ಮತ್ತು ಪೌರಾಯುಕ್ತರಿಗೆ ಕೊಟ್ಟಿದ್ದೇವೆ. ಆದರೆ ಯಾವುದೇ ಒಂದು ಸಣ್ಣ ಕಸ ಸಹ ಇದರ ಡಂಪಿಂಗ್ ಯಾರ್ಡಿಂದ ಹೊರಗೆ ಬರದ ರೀತಿಯಲ್ಲಿ ನಿಮಗೆ ನಾವು ಸಹಕಾರ ಕೊಡ್ತೇವೆ, ಯಾವುದೇ ತೊಂದರೆ ಕೊಡುವುದಿಲ್ಲ ಎನ್ನುವ ಭರವಸೆಯನ್ನು ಕೊಟ್ಟದ್ದಕ್ಕೆ ನಾವು ಇಷ್ಟು ತನಕ ಸುಮ್ಮನೆ ಕೂತಿದ್ದೆವು. ಬಹುಶಃ ಇವತ್ತಿನ ಪರಿಸ್ಥಿತಿ ನೋಡುವಾಗ ಇಲ್ಲಿ ಚಿಂತಾಜನಕವಾಗಿದೆ. ದಯವಿಟ್ಟು ನಾನು ಒಂದೇ ಒಂದು ಸರ್ಕಾರದ ಹತ್ರ ವಿನಂತಿ, ಇಲ್ಲಿ ಎಲ್ಲ ಬಡವರು ದುಡಿದು ತಿನ್ನುವ ಬಡವರು ಇರುವುದು, ಅವರನ್ನು ಬದುಕಿಸಲಿಕ್ಕೆ ಅವಕಾಶ ಕೊಡಿ. ಎಲ್ಲ ಕಡೆಯಲ್ಲೂ ಸ್ವಚ್ಛ ಭಾರತ ಎನ್ನುವ ನಿಟ್ಟಿನಲ್ಲಿ ಬಹುಶಃ ಈ ಒಂದು ನೆಕ್ಕಿಲ್ಲದ ಡಂಪಿಂಗ್ ಯಾರ್ಡ್ ಸ್ವಚ್ಛತೆ ಇಲ್ಲದೆಯೇ ಇವತ್ತು ಅಧಿಕಾರಿಗಳಿಂದ ಸ್ವಚ್ಛತೆಯ ಮೀರಿ ಇವತ್ತು ಕಾಯಿಲೆಯನ್ನು ಹರಡುವ ಒಂದು ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ತಕ್ಷಣ ನಗರಸಭೆ ಅಧಿಕಾರಿಗಳು ಮತ್ತು ಯಾರು ಇವತ್ತು ಅಧ್ಯಕ್ಷರ ಸ್ಥಾನದಲ್ಲಿ DC ಅಧಿಕಾರಿಯಾಗಿದ್ದಾರ ತಕ್ಷಣ ಇಲ್ಲಿಯ ಜನತೆಯ ನೋವಿಗೆ ಸ್ಪಂದಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಾನು ಪ್ರಜ್ವಲ್ ಅಂತ MSGPಯಿಂದ ಸೈಟ್ ಇನ್ಚಾರ್ಜು. ಇದು ನಮ್ಮ ಹಳೆ ಲೆಗಸಿ ವೇಸ್ಟ್ ಪ್ರೋಸೆಸ್ ಆಗಿರೋ ಮೆಟೀರಿಯಲ್ ಇದು.
ನಮ್ಮದು ಸೈಟಲ್ಲಿ ಸ್ವಲ್ಪ ಇವಾಗ ಇಲ್ಲಿಂದ ಇದು ಸಿಮೆಂಟ್ ಫ್ಯಾಕ್ಟ್ರಿ ಇದು ಪ್ರೋಸೆಸ್ ಆಗಿ ನಮಗೆ ಹಳೆ ಕಸ ಇರುತ್ತಲ್ಲ ಅದರಿಂದ ಗೊಬ್ಬರ ಬರುತ್ತೆ, ಅದರಿಂದ ಪ್ಲಾಸ್ಟಿಕ್ಸ್ ಬರುತ್ತೆ, ಕಲ್ಲುಗಳ ಹತ್ರ ಎಲ್ಲ ಸೆಪ್ರೇಟ್ ಆಗಿಬಿಟ್ಟು ಪ್ರೋಸೆಸ್ ಆದಮೇಲೆ ಈ ಥರ 3 ಅಂಶಗಳು ಈ ಥರ ಸೆಪ್ರೇಟ್ ಆಗಿರುತ್ತೆ. ಅದ್ರ ಬರೋ ಪ್ಲಾಸ್ಟಿಕ್ RDF ಅಂತ ಅಂತಾರೆ. ಆ ಮೆಟೀರಿಯಲ್ನ ನಾವು ಇವಾಗ ಇಮಿಡಿಯೇಟ್ ಸ್ವಲ್ಪ ಟೆಂಪ್ರರಿ ಬೇಸಿಸ್ಗೆ ನಮ್ಮದು ಸೈಟಲ್ಲಿ ಸ್ವಲ್ಪ ರೀಸೆಂಟಾಗಿ ಮಳೆ ಬರೋದ್ರಿಂದ ಅಲ್ಲಿ ನಾವು ಗಾಡಿಯಲ್ಲಿ ಸ್ವಲ್ಪ ಸಿಕ್ಕಾಕೊತಾ ಇದ್ದರಿಂದ ಇದು ಸೈಟ್ದು ಸ್ವಲ್ಪ ಆಚೆ ಇಲ್ಲಿ ಮುನ್ಸಿಪಾಲಿಟಿ ಜಾಗದಲ್ಲೇ ನಾವು ಸ್ವಲ್ಪ ಮೆಟೀರಿಯಲ್ ಇಲ್ಲ ಇಟ್ಕೊಂಡಿದ್ರಿ. ಇವಾಗ ಅದು ಗಾಡಿಗಳು ಒಂದು ಗಾಡಿ ಆಲ್ರೆಡಿ ಹೋಗಿದೆ RDF ಇದು ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತವೆ. ಇದು ಮೆಟೀರಿಯಲು ಅವರು ಚಾರ್ಕೋಲ್ ಬಂದು ಆ ಥರ ಯೂಸ್ ಮಾಡ್ತಾರೆ. ಸೊ ಇದನ್ನು ಇವಾಗ ಮತ್ತೆ ಇವತ್ತು ಗಾಡಿಗಳು ಹಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಇದು ಇಮಿಡಿಯೇಟಾಗಿ ಇವಾಗ ಬರೀ ಟೆಂಪ್ರರಿ ಮಾತ್ರ ನಾವು ಇಲ್ಲಿ ಹಾಕ್ಕೊಂಡಿದ್ದು. ಇದು ನಾವು ಬೌಂಡ್ರಿ ಥರನೂ ನಾವು ಟಾರ್ಪಾಲು ಅದೆಲ್ಲ ಹಾಕಿದ್ರಿ, ಸ್ವಲ್ಪ ಅದು ಗಾಡಿಯಿಂದ ಅದು ಬಿದ್ದಿತ್ತು. ಬಟ್ ಇವಾಗ ಇದು ಅದು ಆಮೇಲೆ ಇವಾಗ ಕ್ಲಿಯರ್ ಆಗುತ್ತೆ ಸರ್ ಇದು. ಮೇಡಮ್ ಶನಿವಾರ ನಾವು ಸಭೆ ಹತ್ರ ಮಾತಾಡಿದ್ವಿ. ಎಲ್ಲ ಫೋಟೋಸ್ ಎಲ್ಲ ತೆಗೆದು ಕಳಿಸಿದ್ದಾರೆ, ವಿಡಿಯೋಸ್ ಕಳಿಸಿದ್ದಾರೆ. ನಾನೊಂದು ಕೇಳುದು, ನಗರಸಭೆಯ ಒಂದು ಪರ್ಮಿಷನ್ ಇಲ್ಲದೆ ಪ್ರೈವೇಟ್ ಗಾಡಿ ಒಂದು ರಾಜಕಾಲುವೆ ಇದನ್ನು ತ್ಯಾಜ್ಯವನ್ನು ತಕೊಂಡು ಬಂದು ಇಲ್ಲಿ ಸುರಿತಾ ಇದ್ರೆ ಅದಕ್ಕೆ ನಿಮ್ಮ ಆಕ್ಷನ್ ಏನು ಅಂತ ನಾನು ಕೇಳುದು. ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟದ್ದು ಯಾರು ಅಂತ ನಂದು ಹಾಕಬಹುದು ಪರ್ಮಿಷನ್ ಕೊಟ್ಟದ್ದು ಯಾರು ಅಂತಾನೆ ಹೇಳಿದ್ದು, ಹಾಕ್ಬೇಡಿ ಅಂತಾನೆ ಹೇಳಿದ್ದು. ಇಲ್ಲೆಲ್ಲೂ ಹಾಕೋಕೆ ಅವಕಾಶ ಇಲ್ಲ ಅವರಿಗೆ, ನೀವು ಬೇರೆ ಜಾಗ ನೋಡಿ ಹಾಕಿ ಅಂತಾನೆ ಹಾಕಿದಾರಲ್ಲ ಮೇಡಮ್, ಹಾಕಿದಾರಲ್ಲ ನೀವು ಆ ಗಾಡಿ ಯಾರ ಗಾಡಿ ಅಂತ ಹೇಳಿ ಅವರಿಗೆ ಗೊತ್ತಿರ್ಬೋದು. ನನ್ನ ಪ್ರಕಾರ ಸರಿ ಗೊತ್ತಿರ್ಬೋದು. ನಮ್ಮ ಹತ್ರ ಪ್ರೂಫ್ ಇದೆ, CCTV ಫುಟೇಜ್ ಇದೆ, ಬೇಕಾದ್ರೆ ಕೊಡ್ತೇವೆ. ಇಮಿಡಿಯೇಟ್ ನೀವು ಅವರ ಮೇಲೆ ಕೇಸ್ ಮಾಡಿ. ಆಕ್ಚುಲಿ ಇಲ್ಲಿ ಆದ ವಿಷಯ ಏನು ಅಂತ ಹೇಳಿದ್ರೆ, ಈಗ ನೀವು ಯಾವುದೋ ಒಬ್ಬನಿಗೆ ಒಂದು ಚರಂಡಿ ಕ್ಲೀನ್ ಮಾಡ್ಲಿಕ್ಕೆ ಇನ್ನೊಂದು ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ. ಅಲ್ಲಿ 1 ಲೋಡ 2 ಲೋಡ ವೇಸ್ಟ್ ಇರ್ತದೆ, ಮಣ್ಣು ಕಸ ಅದು ಇದು ಅಂತೇಳಿ. ಡಂಪಿಂಗ್ ಯಾರ್ಡಿಗೆ ಹಾಕಿ ಅಂತ ಸರ್ ನೀವು ಯಾರೋ ಒಬ್ರು ಹೇಳಿರ್ತೀರಿ, ಯಾರು ಅದಕ್ಕೆ ಇನ್ಚಾರ್ಜ್ ಇರ್ತೀರಿ ಅವ್ರು ಹಾಕಿ. ಅವ್ರು ಏನು ಮಾಡ್ತಾರೆ ಅಂದರೆ ಆ 2 ಲೋಡ್ ಅಲ್ಲದೆ ಅವರದ್ದು ಬೇರೆ ಏನಾದರೂ ಪ್ರೈವೇಟ್ ವರ್ಕ್ ಇದ್ದದ್ದನ್ನು ಇಲ್ಲಿ ತಂದು ಹಾಕ್ತಾರೆ. ನಾನು ತೋರಿಸ್ತೇನೆ ನಿಮಗೆ, ನೀವು ಆ ಕಡೆಗೆ ಬಂದರೆ ತೋರಿಸ್ತೇನೆ. ಯಾಕಂದ್ರೆ ನೀವು ಒಬ್ರು ಹೆಣ್ಣಿಂಗ್ ಸಾಕಿ ಬಿಸಿಲಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋದು ನನಗೆ ಬೇಸರ ಆಗ್ತದೆ. ಬೇಕಾದ್ರೆ ನೀವು ಗಾಡಿಯಲ್ಲೇ ಬಂದು, ಬಟ್ ನೀವೆಲ್ಲ ನೋಡ್ಬೇಕು, ಫಸ್ಟ್ ಇಲ್ಲಿಯ ಸ್ಥಿತಿ ನೋಡ್ಬೇಕು. ಸಾಧಾರಣ ಒಂದು ಇವರ ಕಸ ಅಲ್ಲದೆ ಹಿಂದೆ ಹಾಕಿದ್ದು ಒಂದು 50 ಲೋಡ್ ಉಂಟಲ್ಲಿ, ಮತ್ತೆ ಒಂದು ಬೇರೆ. ಈಗ ಇದು ನಿಮ್ಮ ಕಾಂಟ್ರಾಕ್ಟರ್ ಅಲ್ಲಿಗೆ ಹಾಕಿದ ಅಂತ ಅದು ಬೇರೆ, ಹೊರಗಿಂದ ಬಂದದ್ದು ಇದೀಗ ಸುಮಾರು ಒಂದು 2-3 ವರ್ಷದಿಂದ ಇದು ನಡೀತಾ ಇದೆ. ಹಿಂದೆ ಅಶೋಕ ರೋಡ್ ಬ್ಲಾಕ್ ಆಗಿತ್ತು, ನಾನು ಇಮಿಡಿಯೇಟ್ ಅವತ್ತು ವೀಕೆಂಡ್ ಬಂದು 2-3 ದಿವಸ ಕಂಟಿನ್ಯೂಸ್ ರಜೆ ಇತ್ತು. ಮಧು ಸರ್ ಅವಾಗ ಚೀಫ್ ಆಫೀಸರ್ ಆಗಿತ್ತು. ಇನ್ನೊಂದು ಮೇಡಮ್, ಈಗ ಶಬರಿ ಸರ್ ನಾವು ಮೊನ್ನೆ ಮಾತಾಡ್ತಿದ್ದೇನೆ, ಅವ್ರು ಒಳ್ಳೆ ರೀತಿಯಲ್ಲಿ ನಾನು ಅವರಿಗೆ ರೆಸ್ಪೆಕ್ಟ್ ಕೊಡ್ತೇವೆ, ಅವ್ರು ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೇವೆ, ನಿಮಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ, ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ವಿ. ಅದೇ ಕೃಷ್ಣಮೂರ್ತಿ ಅಂತ ಹೇಳುವವರು ಇಂಜಿನಿಯರ್, ನಾವು ಫೋನ್ ಮಾಡುವಾಗ ನಮಗೆ ಜೋರು ಮಾಡ್ತಾರೆ. ನಿಮಗೆ ಆಗೋದಿದ್ರೆ ನೀವು ಕಂಪ್ಲೇಂಟ್ ಮಾಡಿ. ಆ್ಯಸ್ ಅ ಪಬ್ಲಿಕ್ ಸರ್ವೆಂಟ್ ಅವರಿಗೆ ನಾವು ಕಟ್ಟುವಂಥ ಟ್ಯಾಕ್ಸ್ನ ಇದರಿಂದ ಅವರಿಗೆ ಇದಾಗುವಂಥದ್ದು. ಹಾಗಿರುವಾಗ ಜನ ಇಲ್ಲಿಯ ಲೋಕಲೈಟ್ಸ್ನವರೊಟ್ಟಿಗೆ ಆ ರೀತಿ ಮಾತಾಡೋದು, ರೂಡ್ ಆಗಿ ಮಾತಾಡೋದು, ಅವ್ರು ಫಸ್ಟ್ ಆಫ್ ಆಲ್ ರಾಂಗ್. ಈಗ ನೀವು ಹಾಗಿದ್ರೆ ಕಂಪ್ಲೇಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ನಗರಸಭೆ ಜಾಗೆಗೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗ್ತದೆ ಮೇಡಮ್? ಲಾಜಿಕ್ ಆಗಿ ನಾನು ಹೇಳ್ತಾ ಇರೋದು, ಒಂದು ಕಾನೂನು ಪ್ರಕಾರವಾಗಿ ನಾನು ಹೇಳ್ತಾ ಇರೋದು. ಈಗ ನಗರಸಭೆ ನಿಮ್ಮ ಇದರಲ್ಲಿ ಅಂಡರಲ್ಲಿ ಇರ್ತಕ್ಕಂಥ ಜಾಗೆ, ಆ ಜಾಗೆಗೆ ನಾವು ಊರಿನವರು ಬೇರೆ ಪ್ರೈವೇಟ್ನವ್ರು ತಗೊಂಡು ಬಂದು ಕಸ ಆಗ್ತಾ ಇದ್ದಾರೆ, ಇದು ತ್ಯಾಜ್ಯ ಆಗ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುತ್ತಾ? ಆಗುದಿಲ್ಲ. ನೀವು ಅದರ ಬಗ್ಗೆ ಆಕ್ಷನ್ ತಗೊಳ್ಬೇಕು ವಿನಃ, ನಾವು ಅಪೋಸ್ ಮಾಡ್ಬೋದು ವಿನಃ ನೀವು ಅದರ ಬಗ್ಗೆ ಆಕ್ಷನ್ ತಗೊಳ್ಬೇಕು. ಬಟ್ ಅವರು ಆ ರೀತಿಯಾಗಿ ಮಾತಾಡ್ತಾರೆ ಅಂತಿದ್ರು, ಆದರೆ ನಮಗೆ ಊರಿನವರಿಗೆ ಅದರ ಬೆಲೆ ಇಲ್ವಾ ಇಲ್ಲಿ? ಇನ್ನೊಂದು ವಿಷಯ ಮೇಡಮ್, ಲಾಸ್ಟ್ ಟೈಮು ನಾವು ಬಂದಿದ್ವಿ ನಿಮ್ಮ ಆಫೀಸಿಗೆ, ಇದರ ವಿಷಯದಲ್ಲಿ ನಾವು ಅಬ್ಜೆಕ್ಷನ್ ಹಾಕಿದ್ವಿ. ಮತ್ತೆ ನೀವು ಅದಕ್ಕೆ ಪೂರ್ತಿಯಾಗಿ ಅದನ್ನು ಇದು ಮಾಡ್ತೇವೆ, ಪ್ರಾಬ್ಲಮ್ ಆಗದ ರೀತಿ ಮಾಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದೀರಿ. ನೀವು ಒಂದೇ ಒಂದು ಕಸ ಒಳಗಿಂದ ಹೊರಗೆ ಹಾಕುದಿಲ್ಲ ಅಂತ ಹೇಳುದು ಮಾತು ಕೂಡ ನೀವು ಕೊಟ್ಟಿದ್ದೀರಿ ನಮಗೆ. ಆದ್ರೆ ಬಟ್ ಈಗ ನೋಡಿ, ಇದು ಈಗ ಹಾಗೆಯೇ ಇದೆ, ಒಂದು 7-8 ತಿಂಗಳಿಂದ ಹಾಗೆ ಇದೆ. ಅಲ್ಲಿ ಒಂದು ದೊಡ್ಡ ಹೊಂಡ ಅಂದ್ರೆ ಒಂದು ಇದ್ರಾಗಿ ಮಾಡಿದ್ದಾರೆ, ಪಿಟ್ಟಿನಾಗಿ. ಇಲ್ಲಿ ಮಕ್ಕಳು ಆಟ ಆಡ್ತಾರೆ. ಒಂದು ಮಳೆಗಾಲಕ್ಕೆ ನೀರು ಫುಲ್ ಅದರಲ್ಲಿ ಇದಾಗುತ್ತೆ. ಎಲ್ಲಿಯಾದ್ರೂ ಮಕ್ಕಳು ಬಿದ್ದರೆ ಯಾರು ರೆಸ್ಪಾನ್ಸ್?
ಆಕ್ಚುಲಿ ಅಲ್ಲಲ್ಲ ಅಲ್ಲ ಅಲ್ಲಿಂದ ಇವರು ಮತ್ತೆ ಇದಾಗ್ತಾರೆ ಇಲ್ಲೇ ಆಗ್ತಾರೆ ಒಂದು ಬೇರೆ ಸೈಡ್ ಇಲ್ಲ ಅವರು ನನ್ನ ಹತ್ರ ಮಾತಾಡಲಿಲ್ಲ ಇದು, ಬಟ್ ಇವ್ರ ಹತ್ರ ಯಾರ ಹತ್ರ ಮಾತಾಡಿದ್ರೆ ಅದು ಒಂದು ಸರಿಯಲ್ಲ. ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಇಲ್ಲೆಲ್ಲ ಇರುವಂತದ್ದು ಬಡ ಜನರು, ಯಾರು ಒಂದು ರೌಡಿಗಳಾಗ್ಲಿ ಒಂದು ಇದು ಆಗ್ಲಿ ತಪ್ಪಿರುವ ಮಕ್ಕಳು ಯಾರು ಇಲ್ಲ. ನಿತ್ಯ ದಿನದಲ್ಲಿ ನಾವು ಬರಬೇಕು ಸಭೆಯಲ್ಲಿ ಗೊತ್ತಿರ್ಬೋದು, ನಾವು 12 ವರ್ಷದಿಂದ ಯಾವುದೇ ಯಾರು ಒಂದು ಇಲ್ಲ ಮಾತಾಡುವಂತ ಮನುಷ್ಯರು ಯಾರು ಇಲ್ಲ. ಇಲ್ಲಿ ಈ ಒಂದು ಜಾಗದಲ್ಲಿ ನೀವು ಮಾಡಿರೋ ಸಹಕಾರ ಉಂಟಲ್ಲ, ಅದಕ್ಕೆ ನಾವು ಯಾವತ್ತೂ ನಿಮ್ಗೆ ಋಣಿಯಾಗಿರ್ಬೇಕು. ಇದು ಒಂದ್ಸತಿ ನಮ್ಮ ಈ ಸಿಸ್ಟಮ್ ಸರಿಯಾಗಿ ರನ್ ಆದ್ಮೇಲೆ ಒಂದು ಒಳ್ಳೆ ಸಕ್ಸಸ್ಫುಲ್ ಮಾಡೆಲ್ ಯಾವಾಗ ಆಗೋದು ಅಂತ ನಾನು ಕೇಳೋದು. ಅಲ್ಲ ಪ್ರಶ್ನೆ ನಂದು ಇಷ್ಟೇ ಇದೆ. ಈಗ ಅಲ್ಲ ನಾವು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅಲ್ಲ ಈಗ ನೋಡಿ ಒಳಗೆ ಹೋಗಿ ನೋಡಿ ಒಂದೇ ನಿಮಿಷ ಲೆಗಸಿ ವೇಸ್ಟ್ ಆಲ್ಮೋಸ್ಟ್ 80% ಇವಾಗ ನಮ್ದು ರೆಮಿಡಿಯೇಟ್ ಆಗ್ತಾ ಇದೆ. ಈಗ ಮೊದಲು 0 ನಾನು ಸ್ಟಾರ್ಟಿಂಗ್ ಬಂದಾಗ ಒಂದು 17% ಏನೋ ಇತ್ತು. ಈಗ ಒಂದು 9 ತಿಂಗಳಲ್ಲಿ ಹತ್ತತ್ರ ಅದು 80% ತನಕ ಬಂದಿದೆ. ನಮ್ಗೆ ಏನಂದ್ರೆ ಆದಷ್ಟು ಬೇಗ ಬೇಗ ಮಾಡಿ ಅದೇನಾಗುತ್ತೆ ಅಂತಂದ್ರೆ ಈ ಕರೆಂಟ್ ಇದು ಫ್ಲಕ್ಚುಯೇಷನ್ ಇಂದ ಮಧ್ಯೆ ನಿಲ್ತದೆ. ಅದಕ್ಕೆ ಜಾಸ್ತಿ ಇದು ಬೇಕು. ನಾವು ಅಲ್ಲಿ ಸಮಸ್ಯೆ ಆದ ಕೂಡಲೇ ಅವ್ರಿಗೆ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ ನಾವು. ನಾನಾಗ್ಲಿ ಶಬರಿಯವರಾಗ್ಲಿ ಅಥವಾ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗ್ಲಿ ಏನೇ ಸಣ್ಣ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಅಡ್ರೆಸ್ ಮಾಡ್ತೇವೆ ಇಲ್ಲಿ. ಯಾಕಂದ್ರೆ ಅವ್ರು ಯಾಕೋ ನಿಲ್ಸಿದ್ದಾರೆ ಅಂದ್ರೆ ಅವ್ರು ಯಾಕೆ ನಿಲ್ಸಿಲ್ಲ, ಅವ್ರದ್ದು ಅಲ್ಲಿಂದ ಹೌರದಿಂದ ಬರ್ಬೇಕಿತ್ತದು ಮೆಷಿನರಿ ಸೆಗ್ರಿಗೇಟ್ ಮಾಡೋದು. ಅದನ್ನ ತರ್ಸಕ್ಕೆ ನಾವು ಪಟ್ಟಿರೋ ಶ್ರಮ ನಮ್ಗೆ ಗೊತ್ತು. ಕೇಳಿಬೇಕಾದ್ರೆ ಶಬರಿ ಅವರಿಗೆ ಡೈಲಿನೂ ಪ್ರತಿದಿನ ಫಾಲೋ ಅಪ್ ಮಾಡಲ್ಲ. ಜನಕ್ಕೆ ಸಮಸ್ಯೆ ಆಗ್ತಿದೆ, ಕಸ ತೆಗೆಯುವುದಕ್ಕೆ ಯಾವುದಕ್ಕೆ ನಮಗೆ ಕಸ ಹೋದಷ್ಟು ನಮಗೆ ಒಳ್ಳೇದು, ಇಲ್ಲಿ ಸ್ಥಳೀಯರಿಗೆ ಒಳ್ಳೇದು. ನಾವು ಅದಕ್ಕೆ ನಮ್ದು ಅಬ್ಜೆಕ್ಷನ್ಸ್ ಇಲ್ಲ ಮೇಡಮ್. ಬಟ್ ಅದನ್ನು ಅವೈಜ್ಞಾನಿಕವಾಗಿ ಮಾಡುದಲ್ಲ, ವ್ಯವಸ್ಥಿತವಾಗಿ ಮಾಡ್ಬೇಕು. ಈಗ ನೋಡಿ ಅಲ್ಲಿಗೆ ಕಸ ತಗೊಂಡೋಗಿ ಹಾಕ್ತಾ ಇದ್ದಾರೆ, ಹಾಕುವ ವಿಷಯ ಅಲ್ಲ ನಮಗೆ. ಅದನ್ನ ಹಾಕಬೇಕಿದ್ರೆ ಅದೊಂದು ಅದಕ್ಕಿಂತ ಮುಂಚೆ ನಾನು ಏಪ್ರಿಲ್ 17ಕ್ಕೆ ನಾನು ಇವರಿಗೆ ರಥೋತ್ಸವದ ದಿವಸ ನಾನು ಇವರಿಗೆ ಫೋನ್ ಮಾಡಿದ್ದೇನೆ. ಇಮಿಡಿಯೇಟ್ ಮರುದಿವಸ ಇದನ್ನು ಈ ರಸ್ತೆಯನ್ನು ಕ್ಲೀನ್ ಮಾಡುವ ಹಾಗೆ ಮಾಡಿದ್ವಿ, ಅದಕ್ಕೆ ತರ್ಪಲ್ ಹಾಕುವ ವ್ಯವಸ್ಥೆ ಮಾಡಿದ್ವಿ. ಬಟ್ ಈಗ ಹಾಕಿದ್ದಾರೆ 4-5 ದಿವಸ ಆಯ್ತು, ಜಾಸ್ತಿ ಆಯ್ತು, ಓಪನ್ ಆಗಿ ಹಾಕಿದ್ದಾರೆ. ಈ ರಸ್ತೆ ನಿನ್ನೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಅದರ ವಿಡಿಯೋ ಸಮೇತ ಕಳಿಸಿದ್ದೇನೆ. ಯಾರು ಅದರ ಬಗ್ಗೆ ಕ್ಲೀನು ಮಾಡಲಿಲ್ಲ. ಒಂದು ದೈವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಜನರಿಗೆ ಗೊತ್ತೇ ಆಗ್ತಾ ಇಲ್ಲ. ದೈವಸ್ಥಾನಕ್ಕೆ ಯಾವ ರಸ್ತೆಯಲ್ಲಿ ಹೋಗುದು ಅಂತ ಹೇಳೋ ಕನ್ಫ್ಯೂಷನ್ ಇದೆ. ಕ್ಲಿಯರ್ ಆಗಿ ಅವ್ರ ಕಾಂಟ್ರಾಕ್ಟರ್ ಮಾತಾಡಿದ್ದೇವೆ ನಾವು. ಅವರು ಹೇಳಿದ್ರು ನಾನು ಒಂದೇ ಲೋಡ್ ಹಾಕಿದ್ದೆ, ನಾನು ಹಾಕಿರೋ ಅದು ಕಸ ಅಲ್ಲ, ಪರ್ಮಿಷನ್ ನಿಮ್ಮ ಹತ್ರ ಕೇಳಿ ಅವ್ರೇನ್ ಅನ್ಕೊಂಡ್ರು ನಮ್ಮದೇ SWM ಸೈಟ್ ಅಲ್ಲ, ಈ ಸದ್ಯಕ್ಕೆ ಇಲ್ಲಿ ಹಾಕುವ ಮತ್ತೆ ವ್ಯವಸ್ಥೆ ಮಾಡುವ ಅಂತ ಅನ್ಕೊಂಡ್ರು. ನಾನೊಂದು ವಿಷಯ ಹೇಳ್ತೇನೆ ಮೇಡಮ್, ಇದಕ್ಕಿಂತ ಮುಂಚೆ ಕೂಡ ಅವ್ರು ತಂದು ಹಾಕಿದ್ದಾರೆ, ಯಾರು ತೆಗಿಲಿಕ್ಕೆ ಹೋಗ್ಲಿಲ್ಲ ಅದನ್ನು. ಈಗ ನಮ್ಮದು ಡಿಮಾಂಡ್ ಇರೋದು ಒಂದೇ ಮೇಡಮ್, ಅದನ್ನು ಎಲ್ಲ ಕಸ ಇಲ್ಲಿ ಇಷ್ಟರಲ್ಲೇ ನಾವು ಸಹಿಸಿಕೊಂಡು ಕೂತ್ಕೊಂಡಿದ್ದೇವೆ. ಇನ್ನು ಮಳೆಗಾಲ ಬಂದ್ರೆ ಅದರಲ್ಲಿ ನೀರು ನಿಂತು ಎಲ್ರಿಗೂ ಇಲ್ಲಿ ಸಮಸ್ಯೆ ಬರ್ತದೆ. ಇದನ್ನು ಏನು ಮಾಡ್ತೀರಿ ಅದ್ರ ಒಳಗಿಂದಲೇ ಏನಾದ್ರು ಮಾಡ್ಬೇಕು ನೀವು ವ್ಯವಸ್ಥೆ. ಇನ್ನೊಂದು ಅಂತ ಹೇಳಿದ್ರೆ ನಮಗೆ ಈಗ ರಸ್ತೆ, ಇಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಕಂಪ್ಲೀಟ್ ಆಗಿ ನಮಗೆ ಮೊದ್ಲು ಹೇಗಿತ್ತು ಅದೇ ರೀತಿಯಾಗಿ ನಮಗೆ ಆಗ್ಬೇಕು. ಇನ್ನೊಂದು ಅದು ಯಾರು ತಂದು ಹಾಕಿದ್ದಾರೆ ಅವರ ಮೇಲೆ ನೀವು ಕಾನೂನು ಕ್ರಮ ತಗೊಳ್ಳೇಬೇಕು. ಅದು ರಿಟರ್ನ್ ಹೋಗ್ಬೇಕು ಇಲ್ಲಿಂದ, ನಿಮ್ಮ ಹತ್ರ ಇದೆ ಅಲ್ವಾ ಫುಟೇಜ್ ಏನೋ ಇದೆ, ಅದು ರಿಟರ್ನ್ ಹೋಗ್ಬೇಕು. ಯಾರು ನಾವು ಕಂಪ್ಲೇಂಟ್ ಅಲ್ಲ, ಅದು ಯಾರು ಹಾಕಿದ್ದಾರೆ ಅದು ರಿಟರ್ನ್ ತೆಗಿಲೇಬೇಕು ಮೇಡಮ್. ಇಲ್ಲಿ ಇನ್ನು ಯಾವುದೇ ಹೊರಗಿನ ಕಸ ತಂದು ಹಾಕ್ಲಿಕ್ಕೆ ಇಲ್ಲಿ ಅವಕಾಶವೇ ಇಲ್ಲ, ನಾವು ಬಿಡುದೂ ಇಲ್ಲ. ನಾವು ಇಷ್ಟು ನಿಮಗೆ ಸಹಕಾರ ನಾವು ಕೊಟ್ಟಿದ್ದೇವೆ. ಹಾಗಿರುವಾಗ ನಮಗೆ ಕೂಡ ನೀವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಷ್ಟೇ. ಈಗ ಇದು ಮಲತ್ಯಾಜ್ಯ ಸಂಸ್ಕರಣ ಘಟಕ ಅಂತ ಹೇಳಿ ಮಾಡಿದೆ, ಇದು ಈಗ ಅಲ್ಲಿಗೆ ಪೆಂಡಿಂಗ್ ಆಗಿದೆ. ಇಲ್ಲ, ಇದರ ಬಗ್ಗೆ ಕೂಡ ರಿವ್ಯೂ ಆಗ್ತಾ ಇದೆ ಈಗ. ಅದನ್ನೇ ಬಿಟ್ಟು ಬಂದಿದ್ದೀವಿ. ಹೌದು ಮೇಡಮ್, ಈಗ ರಿವ್ಯೂ ಆಗ್ತಾ ಇದೆ ಅಂದ್ರೆ ಈಗ ಮಳೆಗಾಲದಲ್ಲಿ ಈಗ ಮಳೆಗಾಲಕ್ಕೆ ನೀವು ಜಾಸ್ತಿ ದಿನ ಇಲ್ಲ, ಈಗ ಮಳೆ ಬರ್ತಾ ಇದೆ. ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ದೇವೆ ಮೇಡಮ್ ಹತ್ರ ಕೂಡ. ಇವತ್ತು ಅದನ್ನೇ ಹೇಳ್ಬೇಕಂತ ಇದ್ವಿ. ಅವ್ರ CVK ಕನ್ಸ್ಟ್ರಕ್ಷನ್ಸ್ ಅಂತ ಅವ್ರಿಗೆ ಸ್ಟೇಟ್ ಲೆವೆಲ್ ಇಂದ ಟೆಂಡರ್ ಆಗಿದೆ. ಅವ್ರಿಗೇನೋ ಅಲ್ಲಿಂದ ಪೇಮೆಂಟ್ ಆಗಿಲ್ಲ ಅಂತ ಅವ್ರು ನಿಲ್ಸಿದಾರಂತೆ. ಅದಕ್ಕೆ ಅದನ್ನ ನಮ್ಗೆ ಪ್ರಶ್ನೆ ಅಲ್ಲ ಮೇಡಮ್, ಈಗ ಮಕ್ಕಳು ಸೇಫ್ಟಿ ಬೇಕಲ್ಲ. ನಾನು ಅದನ್ನೇ ರೈಸ್ ಮಾಡ್ಬೇಕು ಅಂತ ಇದ್ದೇನೆ. ಕಾಂಪೌಂಡ್ ವಾಲ್ ಮಾಡಬೇಕಿತ್ತು, ನಾವು ಮಾತಾಡ್ತೀವಿ. ಕಾಂಪೌಂಡ್ ವಾಲ್ ಮಾಡಿ ಆಮೇಲೆ ಶುರು ಅರುಣ್ ಕುಮಾರ್ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇದು ಕಾಂಪೌಂಡ್ ಬೌಂಡ್ರಿ ಮಾಡ್ತೇವೆ, ಬೌಂಡ್ರಿ ಮಾಡಿ ಫುಲ್ ಶೀಟ್ ಹಾಕ್ತೇವೆ. ಬೇರೆ ಎಲ್ಲಿ ಕೂಡ ಜಾಗ ಇಲ್ಲ ಗವರ್ಮೆಂಟ್ ಸೈಟ್ ಇಲ್ವಾ ಏನು ಪುತ್ತೂರಲ್ಲಿ ಎಲ್ಲಿ ಕೂಡ ಇಲ್ವಾ? ಅಲ್ಲಲ್ಲ, ಈಗ ಇದು ಅಲಾಟ್ ಆಗಿದ್ದಿದೆ ಅಲ್ವಾ? ಎಲ್ಲಿ ಚಿಕ್ಕಮಗಳೂರಲ್ಲಿ ನಾನು ನಿಮ್ಗೆ ಕಾಲ್ ಮಾಡಿದಲ್ಲ, ಇಲ್ಲಿ ಬೆದ್ರಲ್ಲ ಅಲ್ಲಿ ಫಸ್ಟ್ ಗೆ ಅಲಾಟ್ ಆದದ್ದು. ಹಾ ಯಾಕೆ ಹೋಗ್ಲಿಲ್ಲ? ಅದೆಂತಾಯ್ತು ಹೇಳಿ. ಅಲ್ಲ ಮಲ ವಿಸರ್ಜನೆ ಇದೆ, ಮಲ ವಿಸರ್ಜನೆ ನೀವು ನೋಡಿ ಆ ಫೈಲ್ ತೆಗೆದು ನೋಡಿ ಗೊತ್ತಾಗ್ತದೆ.
ಅದು ಬೇರೆ ಮಾಡುದಿಲ್ಲ ಮೇಡಮ್, ವರ್ಷಕ್ಕೊಮ್ಮೆ ಯಾರಿಗಾದ್ರೆ ಈಗ ಇಲ್ಲಿಗೆ ಪೂಜೆಗೆ ಪತ್ತನ ಜಗತ್ತು ಎಲ್ಲ ಪೂಜೆ ಬಂದವರಿಗೆ ಗೊತ್ತಾಯ್ತು. ಇಲ್ಲ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಒಂದು ದೈವಸ್ಥಾನ ಅಂತ ಹೇಳಿದ್ರೆ ಅಷ್ಟೇ ಪಾವಿತ್ರ್ಯತೆ ಇದೆ ಅಲ್ಲ ಮೇಡಮ್. ಆ ದೈವಸ್ಥಾನಕ್ಕೆಲ್ಲ ಕಸ ಕಾಗೆ ನಾಯಿ ಎಲ್ಲ ತಗೊಂಡು ಹೋಗ್ತಾ ಇದೆ. ಅಲ್ಲಿ ಹೋಗಿದ್ದೇನೆ ಯಾಕಂದ್ರೆ ಕಸ ಹಾಕಿದ್ರು ಗೊತ್ತಾಗ್ತಾ ಇಲ್ಲ ನನಗೆ ಇವತ್ತು ಗೊತ್ತು. ಅಲ್ಲಿ ಒಮ್ಮೆ ಬನ್ನಿ ಮೇಡಮ್, ನೋಡು ಹೋಗು. ಅಲ್ಲ ಹೋಗು ಮೇಡಮ್, ನಾವಲ್ಲಿ ತೋರಿಸ್ತೇವೆ ಎಲ್ಲ ನಿಮ್ಗೆ ತೋರಿಸ್ತೇವೆ. ನೋಡ್ಬೇಕು, ನೀವು ಸಹ ನೋಡ್ಬೇಕು. ನಾವು ಎಷ್ಟು ಇಲ್ಲಿ ಸ್ಮೆಲ್ ತಕೊಂಡು ಕೂತ್ಕೊಳ್ತೇವಲ್ಲ ಇಡೀ ದಿನ. ಎಲ್ಲ ಗೊತ್ತಿದೆ ಈಗ ಅಂತ ಬರ್ತೈತೆ ರಸ್ತೆ ನೋಡಿ ಯಾವ ರೀತಿ ಕಸ ಸ್ವಚ್ಛ ಪುತ್ತೂರು ಅಂತ ನಾವು ಹೇಳ್ತೇವಲ್ಲ ಸರ್. ಕಸ ನೋಡಿ. ಸ್ವಲ್ಪ ಮೆಟೀರಿಯಲ್ ಹೋಗಕ್ಕೆ ನಾವು ಸ್ವಲ್ಪ ಇಟ್ಕೊಂಡಿದ್ದೀವಿ. ಅದೇನು ಗೊತ್ತಿಲ್ಲ ಅಲ್ಲಿಂದ ಅಲ್ಲಿಗೆ ಇಲ್ಲ ಹಿಂದೆ ಹೋಗಿದೆ, ಅಲ್ಲಿ ನಮ್ಗೆ ಕೆಲಸ ಮಾಡೋಕ್ಕಾಗ್ತದೆ ತಂದಿಟ್ಟಿದ್ದು ಅದು ಮೇಡಮ್ ಹಳೇದು ವೇಸ್ಟ್ ಎಲ್ಲ ಮತ್ತೆ ನಾನು ಇನ್ನೊಂದು ಎಂತ ಅಂತ ಹೇಳಿದ್ರೆ ಸರ್ ಇನ್ನೊಂದು ಎಂತ ಹೇಳಿದ್ರೆ, ಈಗ ನೀವು ಮಳೆಗಾಲಕ್ಕೆ ನೀವು ಓಪನ್ ಆಗಿ ಹಾಕಿದ್ರೆ ಇಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತ ಚಾನ್ಸಸ್ ಇದೆ. ಇದು ಒಂದು ಇಷ್ಟು ತೆಗೆದಾಗ ನಮಗೆ ಕಣ್ಣಿಗೆ ಕಾಣುವಾಗ ಇಲ್ಲಿ ಒಂದು 10 ಬುಟ್ಟಿ ಉಂಟು ಅಂತ ಕಾಣ್ತದೆ. ಅದು ಫುಲ್ಲು ಇದಾಗಿರ್ತದೆ, ಕಂಪ್ರೆಸ್ ಆಗಿರ್ತದೆ. ಅದು ತೆಗ್ದಾಗುವಾಗ ಅದು 150 ಬುಟ್ಟಿ ಆಗಿರ್ತದೆ. ಇದು ತುಂಬಾ ಸಮಸ್ಯೆ. ಅದು ಕೆಲಸ ಮಾಡ್ತಾ ಇರೋದು ಅದು ನಿಮಗೆ ಒಂದು ಗ್ಯಾರಂಟಿ ಬರೀ 30 ಟನ್ ಹೋಗುತ್ತೆ. ಎಷ್ಟು ಹೋಗುತ್ತೆ ನಮ್ಮ ಇದರಲ್ಲಿ? ಎಷ್ಟು ಸರ್? ಈಗ ಸಾಧಾರಣ 1200 ಕಳಿಸಿದೀವಿ. ಲೆಕ್ಕ ಹಾಕಿದ್ರೆ ಅಷ್ಟೇ ಹೋಗಿದೆ. ಜಾಸ್ತಿ ಇದೆ ಅಂತ. ಸರಿ ಒಪ್ತೇನೆ ನಾನು, ಇದೆ ಅದು 32,000 ಇರೋದು ಸರ್. ಈಗ ನೋಡಿದಾಗ ಇರ್ಬೋದು, 100 ಮೇಲೆ ಇರ್ಬೋದು. ನನ್ನ ಪ್ರಕಾರ 90 ರಿಂದ ಆಗ್ತಿದ್ದಾರೆ ಅಂತಲ್ಲ, 90 ರಿಂದ ಆಗ್ತಿದ್ದಾರೆ. ಹೌದು. ಈಗ ಗೊತ್ತಾಗ್ತದೆ ನಮ್ಗೆ, ಯಾವಾಗ ಲೆಕ್ಕ ಹಾಕಿದ್ರೆ ಗೊತ್ತಾಗ್ಲಿ. ಈಗ ಕೆಳಗಡೆ ಎಂತಾಯ್ತು ಗೊತ್ತಾ? ಡಬಲ್ ಇದೆ. ಅದನ್ನ ಬರ್ದಿದ್ದೀವಿ. 2013 ಸಮಥಿಂಗ್ ಇಲ್ಲಿ ಫೈರ್ ಅಟ್ಯಾಕ್ ಆಯ್ತು. ಆ ಟೈಮಲ್ಲಿ ಏನಾಯ್ತು, ಮಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಸದ ಮೇಲೆ ಮಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫೈರ್ ಅಟ್ಯಾಕ್ ಆದ ಟೈಮಲ್ಲಿ. ಆ ಟೈಮಲ್ಲಿ ನಾವು ತುಂಬಾ ಇಲ್ಲಿ ಹೋರಾಟ ಮಾಡಿ ತುಂಬಾ ಸಮಸ್ಯೆಗಳಾಗುದು ಸಹಜ ದೊಡ್ಡ ಕೆಲಸ. ಅರೆ ಕಂಟಿನ್ಯೂಸ್ ಇಲ್ಲಿ ಬದುಕಲಿಕ್ಕೆ ವರ್ಷ ಇದೆ ಸರ್. ಮಳೆ ಬರುವಾಗ ನಿಮ್ಮನ್ನು ಹುಡ್ಕೊಂಡು ಬರುವುದು. ಫೈರ್ ಫೈಟಿಂಗ್ ಸಿಸ್ಟಮ್ ಹಾಕ್ಸಿದ್ವಿ, ಟೆಸ್ಟ್ ಆಗ್ತಾ ಉಂಟು, ಅದನ್ನು ಮಾಡಿದ್ವಿ. ಅಂದ್ರೆ ನೀವು ತುಂಬಾ ಉದಾರ ಮನಸ್ಸು ಮಾಡಿ ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ. ನಮ್ದು ಅದು ರೆಸ್ಪಾನ್ಸಿಬಿಲಿಟಿ, ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ನಾವು ಸಹ ಉಳಿತೀವಿ ಅಷ್ಟೇ. ಕೊಟ್ಟ ಮಾತನ್ನು ಉಳಿಸಿದ್ರೆ ನಾವು ಕೂಡ ಕೋಆಪರೇಟ್ ಮಾಡ್ತೇವೆ ಅಷ್ಟೇ. ನಮ್ದು ಹೇಳ್ತೀನಿ ನಾನು ಮಾತಾಡ್ತೀನಿ. ಓಕೆ ಅದೇ ಆಚೆ ಎಲ್ಲ ಕಸ ಬರಲೇಬಾರ್ದು ಮೇಡಮ್, ಆಯ್ತಾ? ರಕ್ತೇಶ್ವರ ಗುಡಿ ಉಂಟು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.